ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ 12 ಸ್ಪರ್ಧಿಗಳೆಲ್ಲ ಮತ್ತೆ ದೊಡ್ಡಮನೆ ಹಬ್ಬಕ್ಕಾಗಿ ಒಂದೆಡೆ ಸೇರಿದ್ದಾರೆ. ವ್ಯಾಲೆಂಟೈನ್ಸ್ ಡೇ ಪ್ರಯುಕ್ತ ಬಿಗ್ ಬಾಸ್ ಸ್ಪರ್ಧಿಗಳು ಮಹಾ ಮನರಂಜನೆ ನೀಡಲು ಬರ್ತಿದ್ದಾರೆ. ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮಕ್ಕೆ ಅದ್ಧೂರಿ ತೆರೆ ಬಿದ್ದಾಯ್ತು. ವಿನ್ನರ್ ಆಗಿ ಗಿಲ್ಲಿ ನಟ ಹೊರಹೊಮ್ಮಿದ್ದಾಯ್ತು. ಈ ಬಾರಿ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮಕ್ಕೆ ರೆಕಾರ್ಡ್ ಬ್ರೇಕಿಂಗ್ ಟಿಆರ್ಪಿ ಸಿಕ್ಕಿದೆ. ಬಿಗ್ ಬಾಸ್ ಮೂಲಕ ಕಲರ್ಸ್ ಕನ್ನಡ ವಾಹಿನಿ ಸಹ ನಂಬರ್ 1 ಪಟ್ಟಕ್ಕೆ ಇತ್ತು. ಇದೀಗ ಮುಗಿದು ಹೋದ ಬಿಗ್ ಬಾಸ್ ಕನ್ನಡ 12 ಸೀಸನ್ ಬಗ್ಗೆ ನಾವು ಮಾತನಾಡೋಕೆ ಕಾರಣ ಇದೆ. ಆ ಕಾರಣವೇ ದೊಡ್ಡ ಮನೆ ಹಬ್ಬ. ಹೌದು, ಕಲರ್ ಕನ್ನಡ ವಾಹಿನಿ ಮತ್ತೆ ಬಿಗ್ ಬಾಸ್ ಕನ್ನಡ 12 ಸ್ಪರ್ಧಿಗಳನ್ನ ಒಂದು ವೇದಿಕೆಗೆ ತಂದಿದೆ. ದೊಡ್ಡ ಮನೆ ಹಬ್ಬ ಎಂಬ ಕಾರ್ಯಕ್ರಮದ ಆಯೋಜನೆ ಮಾಡಿ ಎಲ್ಲ ಸ್ಪರ್ಧಿಗಳನ್ನ ಒಂದೇ ಸೂರಿನಡಿ ಕರ್ಕೊಂಡು ಬಂದಿದೆ. ದೊಡ್ಡ ಮನೆ ಹಬ್ಬದ ಪ್ರಯುಕ್ತ ಗಿಲ್ಲಿ ನಟ, ಕಾವ್ಯ ಶೈವ, ಸ್ಪಂದನ ಸೋಮಣ್ಣ, ರಕ್ಷಿತಾ ಶೆಟ್ಟಿ, ರಘು, ಅಶ್ವಿನಿ ಗೌಡ, ರಿಷಾ ಗೌಡ, ಮಲ್ಲಮ್ಮ, ಧನುಷ್ ಗೌಡ ಮುಂತಾದವರು ಒಟ್ಟಿಗೆ ಸೇರಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ, ಗಿಲ್ಲಿ ನಟ ಹಾಗೂ ರಘು ಮಧ್ಯೆ ಅನ್ಯೋನ್ಯತೆ ಇತ್ತು. ಈ ಮೂವರ ಬಾಂಡಿಂಗ್ ಬಗ್ಗೆ ವೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ರಘು ಹಾಗೂ ಗಿಲ್ಲಿ ನಟನ ಫ್ರೆಂಡ್ಶಿಪ್ ಹಲವರಿಗೆ ಇಷ್ಟವಾಗಿತ್ತು. ಮಲ್ಲಮ್ಮ ಅಂದ್ರೆ ರಕ್ಷಿತಾಗೆ ಸಿಕ್ಕಾಪಟ್ಟೆ ಇಷ್ಟ. ಮಲ್ಲಮ್ಮ ಎಲಿಮಿನೇಟ್ ಆದಾಗ ರಕ್ಷಿತಾ ಕಣ್ಣೀರು ಸುರಿಸಿದ್ರು. ಬಿಗ್ ಬಾಸ್ ಮನೆಯಲ್ಲಿ ವಿವಾದಕ್ಕೆ ಸಿಲುಕದೆ ಹೊರಬಂದ ಸ್ಪರ್ಧಿ ಧನುಷ್ ಗೌಡ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.